ನಮಸ್ಕಾರ ಮೈಸೂರು. ಪರ್ಟಿಕ್ಯುಲರ್ ಆಗಿ ಮೈಸೂರಿಗೆ ಯಾಕೆ ನಮಸ್ಕಾರ ಅಂತ ಹೇಳಿದ್ರೆ, ಈಗ ಮೈಸೂರಲ್ಲಿ ಇದ್ದೀನಿ. ಇವಾಗ ಗಂಟೆ 6:30. ನೀವು ಬೇಗ ಎದ್ದು ಕೂತಿದ್ರಾ? ಸುಮಂತು ಅವ್ರು ಮನು ಅಂತ ಹೇಳ್ಬಿಟ್ಟು ಇಲ್ಲಿಂದ ನಮ್ ರೈಡ್ ಶುರು ಆಗತ್ತೆ. ಒಂದು ಸ್ಕ್ರಾಮ್, ಒಂದು ಹಿಮಾಲಯನ್, ಮತ್ತೊಂದು ನಮ್ ಕ್ಲಾಸಿಕ್. ಇವಾಗ ಹೊರಟಿರೋದು ಮುರುಡೇಶ್ವರಕ್ಕೆ. ಸಿಕ್ಕಾಪಟ್ಟೆ ಜೋಳಿ ಇದೆ ಇಲ್ಲಿ. ಬಿಸಿಲು ಬಂತು. ಮನು ಅವರು ಹಿಂದೆ ಹಾಕ್ಬಿಟ್ಟಿದ್ರು, ಅದಕ್ಕೆ ನಿಲ್ಲಿಸ್ಬಿಟ್ವಿ ಒಂದು ಕಾಫಿ ಬ್ರೇಕ್ ಅಂತ. ತಿಂಡಿ ಇನ್ನೂ ಆಗಿಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ತಿಂಡಿ ತಿಂತೀವಿ. ಪಿರಿಯಾಪಟ್ಟಣಕ್ಕೆ ಬಂದ್ವಿ. ನಂಗೆ ಬೆಂಗಳೂರಿನ ಮುರುಡೇಶ್ವರಕ್ಕೆ 2-3 ರೂಟ್ ಇತ್ತು. ಅದರಲ್ಲಿ ನಿಯರೆಸ್ಟ್ ಅಂತ ಹೇಳಿದ್ರೆ ಹಾಸನ್ನು ಮತ್ತೆ ಆಗುಂಬೆ, ಅಲ್ಲಿಂದ ಕೆಳಗೆ ಹೋಗಿ ಕುಂದಾಪುರ ಆದ್ಮೇಲೆ ಮುರುಡೇಶ್ವರ. ಆ ರೂಟಲ್ಲಿ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಭಾರಿ ಅರ್ಜೆಂಟಲ್ಲಿ ಇದೆಯಾ ಅಣ್ಣ, ಈಗ ಹೋಗೀಗ. ಅದ್ ಬಿಟ್ಟರೆ ಚಿಕ್ಕಮಗಳೂರು, ಚಾರ್ಮಾಡಿ ಮತ್ತೆ ಮಂಗಳೂರು, ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದು ಬೇಡ ಅನ್ಸ್ತು. ಬೆಂಗಳೂರು, ಮೈಸೂರು, ಮಡಿಕೇರಿ, ಮಂಗಳೂರು, ಅಲ್ಲಿನ ಮುರುಡೇಶ್ವರ ಈ ರೂಟ್ ಟ್ರೈ ಮಾಡಿರಲಿಲ್ಲ. ಟ್ರೈ ಮಾಡೋಣ. 100 ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಆದರೆ ರೂಟ್ ಚೆನ್ನಾಗಿದೆ ಅಂತೆ. ಈ ರೂಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ. ಮತ್ತೊಂದು ಚಿಕ್ಕ ಕಂಪ್ಲೇಂಟ್ ಇದೆ, ನನಗೂ ಗೊತ್ತು. ನಾನು ರೈಡ್ ಮಾಡ್ಬೇಕಾದ್ರೆ ನನ್ನ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಆಗಿ ಕೇಳ್ತಾ ಇರಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಸಿಕ್ಕಾಪಟ್ಟೆ ಗಾಳಿ ಹೊಡಿತಾ ಇರುತ್ತೆ, ಡೈರೆಕ್ಟ್ ಗಾಳಿ ಹೊಡಿಯುತ್ತಲ್ವಾ, ಅದ್ರಿಂದ ನಾಯ್ಸ್ ಇರುತ್ತೆ. ಅದು ಬೇರೆ ಇಯರ್ಫೋನ್ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇರುತ್ತೆ. ನನ್ನ ವಾಯ್ಸ್ ಕಮ್ಮಿ ಮಾಡಿಬಿಡುತ್ತೆ. ಆದಷ್ಟು ಜೋರಾಗಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸೈ ಹೊಟ್ಟೆಗೊಂದು ಹಾಕೊಂಡು ಬಿಡುವ ಅಂತ. ತಿಂಡಿನೂ ತಿಂದ್ವಿ. ಚೈನ್ ಲೂಬ್ ಆಗಿರಲಿಲ್ಲ, ಚೈನ್ ಆಯಿಲ್ ಇತ್ತು, ಲೂಬ್ ಹಾಕಿಲ್ಲ. ಅದು ತೊಂದರೆ ಇಲ್ಲ, ಅದು ನಾನು ವಾಶ್ ಮಾಡಿಬಿಡ್ತೀನಿ ಮನೆಗೆ ಹೋಗಿ. ಹೆಚ್ಚೇನು ಇರಲಿಲ್ಲ ಇಲ್ಲಿ, ಬರೀ ಒಂದು ಇಡ್ಲಿ ವಡೆ ಇತ್ತು. ಮಡಿಕೇರಿಗೆ ತುಂಬ ಸಲ ಬಂದಿದ್ದೀನಿ. ಅದರಲ್ಲಿ ತುಂಬ ನೆನಪಿರೋದು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದು. ಡಿಯೋದಲ್ಲಿ ಬಂದಿದ್ದು ಅವಾಗ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಜೊತೆ. ಅನ್ಪ್ಲಾನ್ಡ್, ಅದು ಒಳ್ಳೆ ಮೆಮೊರೀಸ್ ಇದೆ ಅವಾಗಿಂದು. ಕುಶಾಲನಗರ ಬಂದ್ವಿ, ಗೋಲ್ಡನ್ ಟೆಂಪಲ್ಗೆ ಹೋಗಲ್ಲ. ಮಡಿಕೇರಿದೆ ಡೆಡಿಕೇಟೆಡ್ ಬ್ಲಾಗ್ ಮಾಡ್ತೀನಿ, ಅವಾಗ ಸಖತ್ತಾಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಈ ರೂಟಲ್ಲಿ ರೈಡ್ ಮಾಡಬೇಕಾದ್ರೆ ತುಂಬ ಅಲರ್ಟಾಗಿ ರೈಡ್ ಮಾಡಬೇಕು. ತುಂಬಾ ಟ್ರಾಫಿಕ್ ಇರುತ್ತೆ, ಮತ್ತು ರೋಡು ಚಿಕ್ಕದು, ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಪರ್ಟಿಕ್ಯುಲರ್ ಆಗಿ ಓವರ್ಟೇಕ್ ಮಾಡಬೇಕಾದ್ರೆ. ನಾನೀಗ ಮಾಡ್ತೀನಲ್ಲ, ಇದು ತಪ್ಪು, ಇನ್ನೂ ಮಾಡಬೇಡಿ. ಕೆಲವೊಂದು ಕಡೆ ಮಿಸ್ಟೇಕ್ ಮಾಡಿಬಿಡ್ತೀವಿ, ಮಾಡಬಾರ್ದು ಅಂತ ತೋರಿಸ್ತಾ ಇರೋದು. ಈ ಗಾಡಿಯವನು ಈ ಗಾಡಿಗೆ ಈ ಅಪ್ಪಲ್ಲಿ ಓವರ್ಟೇಕ್ ಮಾಡ್ತಾ ಇರೋದು ಈ ರೋಡಲ್ಲಿ. ಬೇಕಾ ಇವರಿಗೆ? ಮಡಿಕೇರಿ ಹತ್ರ ಬಂದಂಗೆ ಖುಷಿ ಆಗುತ್ತೆ. ಇಷ್ಟಪಡೋ ಜಾಗ ಇದು. ಇಲ್ಲೇ ಸ್ವಲ್ಪ ಮುಂದೆ ಪೊಲೀಸರು ಕ್ಯಾಚ್ ಆಗ್ತಾ ಇರ್ತಾರೆ, ಗೊತ್ತು ನನಗೆ. ಬಂದಾಗೆಲ್ಲ ಅಲ್ಲಿ ನಿಂತಿರೋದು ನೋಡಿದ್ದೆ. ಇವಾಗ ವೆದರ್ ಅಂತೂ ಸಖತ್ತಾಗಿ ಫೀಲ್ ಆಗ್ತಿದೆ ಆಯ್ತಾ. ಲೈಟಾಗಿ ಚಳಿ ಇದೆ. ಒಳಗಡೆ ಥರ್ಮಲ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಈಗ ಇಲ್ಲಿಂದ ಗಟ್ಟ ಇಳಿಬೇಕು, ಥರ್ಮಲ್ಸ್ ಬಿಡಿ, ಮೇಲ್ಗಡೆ ಇರೋ ಪ್ಯಾಂಟೇ ತೆಗ್ದಾಕೋಣ ಅನ್ಸುತ್ತೆ ಸೆಕೆಗೆ. 110 ಕಿಲೋಮೀಟರ್ ಕವರ್ ಮಾಡ್ದಂಗೆ ಆಯಿತು. ಇನ್ನೂ ಒಂದು 380-390 ಕಿಲೋಮೀಟರ್ ಬಾಕಿ ಉಳಿಯುತ್ತೆ. ಅಂತೂ ನಮ್ಮ ಮಡಿಕೇರಿ. ಇವಾಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು. ರಿಸರ್ವ್ ಅಲ್ಲಿದೆ ಗಾಡಿ. ನಾನಿಂದ ಮೈಸೂರಿಗೆ ರೀಚ್ ಆಗೋ ಮುಂಚೆ ಒಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದು. ಎಲ್ಲರೂ ಚೆನ್ನಾಗಿ ಅನ್ಸೋ ಕಡೆ ನಿಲ್ಸಿರಿ. ಹಾಂ, ಬಂದೆ ನಾನು. ಸರ್, ಒಂದು 1000 ರೂಪಾಯ್ದು ಹಾಕಿ. ಅಲ್ಲಿಂದ ಬಂದರೆ ಲೆಫ್ಟ್ ಸೈಡು. ನಾನು ಪೆಟ್ರೋಲ್ ಹಾಕಿದ್ರೆ ಸ್ವಲ್ಪ ಮುಂದೆ ಹೋದೆ ಅಲ್ವ, ಈಗ ರೈಟ್ ಹೋಗ್ಬೇಕಾಗತ್ತಾ. ಇಲ್ಲ ಪೆಟ್ರೋಲ್ ಬಂಕ್ ಇತ್ತು, ಆ ಪೆಟ್ರೋಲ್ ಬಂಕ್ಗೆ ಹೋಗೋಣ ಅಂತ ಮನಸ್ಸು ಇದೆ, ಅದಕ್ಕೆ ಅಲ್ಲಿಗೆ ಹೋದೆ. ಈ ಕಡೆ ಮೇಲೆ ರಾಜಾ ಸೀಟ್ ಇದೆ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ನೀವೀಗ ಮಡಿಕೇರಿಯನ್ನು ನೋಡಿ. ಡ್ರೋನ್ ಶಾಟ್ಸ್ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಇವಾಗ ಮಂಗಳೂರು ಹಿಡ್ಕೊಂಡಿದ್ದೀವಿ. ಭಾಗಮಂಡಲ ಆ ಕಡೆ, ಬಂಟ್ವಾಳ, ಮಂಗಳೂರು ಸ್ಟ್ರೈಟ್. ಇಲ್ಲಿ ಸಿಗೋ ಈ ಕಬಿ ರೋಡ್ಗಳು ಮಾತ್ರ ಸಖತ್ತಾಗಿದೆ. 3-4 ಕಿಲೋಮೀಟರ್ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ತಿದ್ದೀವಿ. ಇಲ್ಲಿ ಸಿಕ್ಕಾಕೊಂಡ್ವಿ. ಮುಂದೆ ಒಂದು ಟ್ರಕ್ ಹೋಗ್ತಿದೆ, ಅದ್ರ ಹಿಂದೆ ಬಾಲಗಳು. ನಾವೀಗ ಇಲ್ಲಿ ಹೋಗ್ಬೇಕಾದ್ರೆ ಬಸ್ಸಿಂದ ಒಂದು ಹೋಗಬಾರ್ದು. ಯಾವಾಗ ಯಾರು ವಾಮಿಟ್ ಮಾಡ್ತಾರೋ ಗೊತ್ತಿಲ್ಲ. ಇದೆಷ್ಟು ಕರ್ವಿ ರೋಡ್ ಇತ್ತು, ಪಕ್ಕ ಆಮ್ಲೆಟ್ ಹಾಕ್ತಾರೆ ಯಾರಾದ್ರೂ. ಈಗ ಫಸ್ಟ್ ಆಫ್ ಆಲ್ ರೋಡ್ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಮಧ್ಯದಲ್ಲಿ ಟ್ರಾಫಿಕ್ ಸಿಕ್ಕಿಲ್ಲ ಅಂದರೆ, ಟ್ರಾಫಿಕ್ ಸಿಕ್ಕಿದ್ರೆ ಒದ್ದಾಟ ಗುರು. ಇಲ್ಲ ಒಂದು ಸ್ಟಾಪ್ ಕೊಡೋಣ, ಕೂರಕ್ಕೆ ಜಾಗ ಇಲ್ಲ ಇದೆ. ರೈಟ್ ಸೈಡ್ ಜಾಸ್ತಿ ಬೆಂಡ್ ಮಾಡೋ ಆಗಿಲ್ಲ, ಬ್ರೇಕ್ ಹೊಡಿಯತ್ತೆ ನೆಲಕ್ಕೆ, ಅದೊಂದು ತಲೆಯಲ್ಲಿ ಇಟ್ಕೊಳ್ಬೇಕು. ಅದು ಬಿಟ್ಟರೆ ಒಂದು ಲೇನಲ್ಲಿ ನೀಟಾಗಿ ಹಿಂಗೆ ಹೊಡ್ಕೊಂಡು ಹೋಗಿದ್ರೆ ವಾವ್. ಈ ದಾರಿ ಮಾತ್ರ ಖುಷಿ ಆಯಿತು.
ಸ್ವಲ್ಪ ಜಾಸ್ತಿನೇ ಬ್ರೇಕ್ ತೊಗೊಂಡ್ವಿ. ಲೈಟಾಗಿ ಟೀ ಬೋಂಡಾ ಅಂತ ತಿನ್ಕೊಂಡು ಇದೊಂದು ದೇವಸ್ಥಾನ ಇತ್ತು, ಚೆನ್ನಾಗಿದೆ ಅಲ್ಲ, ಚಾಮುಂಡೇಶ್ವರಿ. ಈ ಕಡೆ ಕಾಣ್ತಿರೋದು ಮಾಂಡಲ್ಪಟ್ಟಿ ಹಿಲ್ ರೇಂಜ್. ಅದು ನಾನು ಹೌದಾ ಅಲ್ಲ ಅಂದ್ಕೊಂಡೆ, ಗೂಗಲಲ್ಲಿ ಚೆಕ್ ಮಾಡೋದು ಕೂಡ ಗೊತ್ತಾಯಿತು. ಕೆಳಗೆ ಇಳಿತಿದ್ದಂಗೂ ಶೆಕೆ ಸ್ಟಾರ್ಟ್ ಆಗ್ತಿದೆ, ಮತ್ತು ಅಲ್ಲೆಲ್ಲೂ ಅಷ್ಟು ಬ್ರೇಕ್ ತೊಗೊಳಕ್ಕಾಗಲ್ಲ. ಅಲ್ಲಾದಷ್ಟು ಬ್ರೇಕ್ ಕಮ್ಮಿ ಮಾಡ್ತೀವಿ, ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಂಡ್ವಿ. ಇಲ್ಲಿ ಖುಷಿ ಆಗ್ತಿರೋದು ಮಾತ್ರ ಈ ರೂಟು ಬೊಂಬಾಟ್ ಆಗಿದೆ ಆಯಿತಾ. ಸುಳ್ಯ ಇನ್ನೊಂದು 20 ಕಿಲೋಮೀಟರ್ ಇದೆ. ಹಾಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ನಮ್ಮ ಮಂಗಳೂರು ಬ್ರ್ಯಾಂಡ್ ನ್ಯಾಚುರಲ್ಸ್ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಎಳ್ನೀರು ಕೊಟ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ನಾನು ಅಲ್ಲಿಗೆ ಹೋಗಿಲ್ಲ, ಒಂದ್ಸಲಿನೂ ನೋಡೋಣ, ಟ್ರೈ ಮಾಡೋಣ ಅಲ್ಲಿಗೆ ಹೋಗಿ. ಮೋಸ್ಟ್ಲಿ ಘಾಟ್ ಸೆಕ್ಷನ್ ಮುಗೀತು ಅಂದ್ಕೊಂಡಿದ್ದೀನಿ. ಸುಳ್ಯ ರೀಚ್ ಆದ್ವಿ. ಮಂಗಳೂರಿಲ್ಲಿಂದ ಒಂದು 90 ಕಿಲೋಮೀಟರ್ ಇದೆ. ಬೈಕರ್ಗಳು ಡೆಫಿನೆಟ್ ಆಗಿ ಟ್ರೈ ಮಾಡಬೇಕಾಗಿರೋ ರೂಟ್ ಇದು. ಮಡಿಕೇರಿಯಿಂದ ಸುಳ್ಯ ತನಕ ಅಂತೂ ಎಂಜಾಯ್ ಮಾಡ್ಕೊಂಡು ಬರ್ತೀರಾ, ಫುಲ್ ಎಂಗೇಜ್ ಆಗಿರ್ತೀರಾ. ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಬಂದ್ವಿ. ಸಾಕಾಯ್ತಾ ನೀರೊಂದು ಕುಡ್ಕೊಂಡು ಹೈಡ್ರೇಟ್ ಮಾಡ್ಕೊಳಕ್ಕೊಂದು ಬ್ರೇಕ್ ತೊಗೊಂಡ್ವಿ. ಪುತ್ತೂರು ದಾಟಿ ಇವಾಗ ಮಂಗಳೂರು ಕಡೆ. ಇಲ್ಲಿಂದ ಮಂಗಳೂರಿಗೆ ಒಂದು 47 ಕಿಲೋಮೀಟರ್ ಇದೆ. ಗಂಟೆ ಬೇರೆ ಒಂದಾಗಿದೆ, ಹಸಿವಾಗಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ತಿಂದಿದ್ದು ಇಡ್ಲಿ ಮಾಯ ಆಗಿದೆ. ಹೈವೇ ವರ್ಕ್ ನಡೀತಿರೋದ್ರಿಂದ ಒಂದು 35 ಕಿಲೋಮೀಟರ್ ಮಂಗಳೂರು ರೀಚ್ ಆಗೋ ತನಕ ಮೋಸ್ಟ್ಲಿ ಹೀಗೆ ಅನಿಸುತ್ತೆ. ಮಧ್ಯೆ ಮಧ್ಯೆ ಒಂಚೂರು ರೋಡ್ ಚೆನ್ನಾಗಿರುತ್ತೆ, ಆಮೇಲೆಲ್ಲ ಹೀಗೆ. ನೋಡ್ಸೋಕ್ಕೆ ಆಗ್ತಿಲ್ಲ. ಇದನ್ನ ಹೆಸರೇ ಬೋಂಡಾ ಫ್ಯಾಕ್ಟ್ರಿ, ನಂಗೆ ಗೊತ್ತಿರಲಿಲ್ಲ. ಇದು ಹೈಡ್ರೇಷನ್ಗೋಸ್ಕರ ಒಂದಷ್ಟು ಎಳ್ನೀರು ಆಯಿತು. ಜೊತೆಗೆ ಇದಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಟೆಂಡರ್ ಕೋಕೋನಟ್ ಫ್ಲೇವರ್ ಇಂದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪೈನಾಪಲ್ ಮತ್ತು ಏಪಲ್ ಜೊತೆ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಇದು ಮಾತ್ರ. ಒಂದು ಬಾಟಲ್ ಎಳ್ನೀರು 10 ರೂಪಾಯಿ. ಚಿಲ್ಡ್ ಆಗಿರೋ ಎಳ್ನೀರು ಕೊಡ್ತಾರೆ. ಎಳ್ನೀರನ್ನ ಬಾಟಲಲ್ಲಿ ಕೊಡ್ತಾರೆ, ಎಲ್ಲೂ ಟೇಸ್ಟ್ ಡಿಫರ್ ಆಗಲ್ಲ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಐಸ್ ಕ್ರೀಮ್, ಟೆಂಡರ್ ಕೋಕೋನಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೇಟ್ ಅನಿಸಿದ್ದು ಪೈನಾಪಲ್ ಜೊತೆ. ಇನ್ನೂ ಭಾಳ ನೀರು ಬರ್ತಾ ಇದೆ. ಮೇನ್ ರೋಡಿಂದ ಸ್ವಲ್ಪನೇ ಒಳಗಿದೆ. ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಈವನ್ ಜಾಕ್ ಫ್ರೂಟ್ ಫ್ಲೇವರು ಇದೆ. ಟ್ರೈ ಮಾಡೋಕ್ಕೆ ಹೊಟ್ಟೆ ತುಂಬಿಟ್ಟಿತ್ತು. ಈಗ ಮತ್ತೆ ಊಟನೂ ಮಾಡಬೇಕಾ, ಸ್ಕಿಪ್ ಮಾಡಿದ್ವಿ. ಇನ್ನೊಂದು ತೊಗೊಳ್ಳೋದು ಅತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೊಂದ್ಸಲಿ ಬಂದು ತಿಂದರೆ ಆಯಿತು. ರಾವು ಬರ್ದಂಗೆ ತಿನ್ನೋದು ಬೇಡ ಅಂತ. ಆದರೆ ಮಸ್ಟ್ ವಿಸಿಟ್, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮ್ಯಾಂಗ್ಳೂರ್ ಸಿಟಿ ಎಂಟ್ರಿ ಆದ್ವಿ. ಊಟಕ್ಕೆ ಇಲ್ಲಿ ಬಂದಿದ್ವಿ, ರಾವ್ ಸೌತ್ ಸ್ಟ್ರೀಟ್ ಅಂತ. ಊಟ ನಿಜವಾಗ್ಲೂ ಇಷ್ಟ ಆಯ್ತು. ನನ್ನ ಫೇವ್ರೇಟ್ ಪ್ರಾನ್ಸ್, ನಾನು ಪ್ರಾನ್ಸ್ ಆರ್ಡರ್ ಮಾಡಿದ್ದೆ, ಚೆನ್ನಾಗಿತ್ತು. ಮೀನ್ ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ. ಅಂಜಲ್ ಅನ್ಸುತ್ತೆ, ಅಂಜಲ ಯಾವುದೋ ಒಂದು ಟ್ರೈ ಮಾಡಿದೆ. ನಾನು ಹೆಚ್ಚು ಮೀನ್ ಪ್ರಿಫರ್ ಮಾಡಲ್ಲ, ನಂಗೆ ಇಷ್ಟ ಆಗುತ್ತೆ ಪ್ರಾನ್ಸ್. ಅದಕ್ಕೆ ತವಾ ಫ್ರೈ ಇತ್ತು ಮತ್ತೆ ಗೀ ರೋಸ್ಟ್ ಇತ್ತು. ತುಂಬಾ ಪ್ರೈಸಿ ಆಗಿಲ್ಲ, ಟ್ರೈ ಮಾಡ್ಬೋದು ಇಲ್ಲಿ ಬಂದ್ರೆ ನೀವು. 4:45 ಆಯ್ತು, ಇನ್ನೂ ಇಲ್ಲ ಮಂಗಳೂರಲ್ಲೇ. ಮಂಗಳೂರು ದಾಟಿಲ್ಲ ನಾವಿನ್ನು. ಚೆನ್ನಾಗಿದ್ದ ಕಡೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ದಿದ್ದ ಕಡೆ ಅವರಿಗೆ ಫೀಡ್ಬ್ಯಾಕ್ ಕೊಟ್ಟು ಬರ್ತೀನಿ. ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಿಸ್ನೆಸ್ ಸುಮ್ಮನೆ ಹಾಳು ಮಾಡೋದು ಬೇಡ, ಕರೆಕ್ಟ್ ಮಾಡ್ಸೋಣ ಅವರಿಗೆಲ್ಲ. ಹೆಚ್ಚಾಗಿ ಈ ಸ್ಟ್ರೆಚ್ಚಲ್ಲಿ ನಿಮಗೆಲ್ಲ ಊಟ ಚೆನ್ನಾಗಿ ಸಿಗುತ್ತೆ. ಕೆಲವೊಂದಷ್ಟು ಫೇಮಸ್ ಹೋಟೆಲ್ಗಳು ಇದೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ನಾನು ಹುಡ್ಕೊಂಡು ಬರಲ್ಲ ತೀರಾ. ಮಂಗಳೂರು ಕಡೆ 4-5 ಸಲ ಬಂದಿರೋದು ಅಷ್ಟೇ. ನಾನು 100 ಕಿಲೋಮೀಟರ್ ಕವರ್ ಮಾಡಬೇಕು. ಸನ್ಸೆಟ್ ಸಿಗೋದು ಕಷ್ಟ ಅಂದ್ಕೊಂಡಿದ್ದೀನಿ, ತುಂಬ ಹ್ಯೂಮಿಡ್ ಆಗಿದೆ. ಭಾನುವಾರ ಆಗಿರೋದ್ರಿಂದ ಯಾವುದು ಗೊತ್ತಿರೋ ಪ್ಲೇಸಸ್ಸಿಗಂತೂ ಹೋಗಲ್ಲ, ಜನ ತುಂಬ್ಕೊಂಡಿರ್ತಾರೆ. ಸನ್ಸೆಟ್ ಒಳಗೆ ಹೋಗೋಕ್ಕಾಗತ್ತೆ ಅನ್ನೋದು ಡೌಟು, ಆದರೆ ಟ್ರೈ ಮಾಡ್ತೀವಿ. ಮರವಂತೆಗೆ ಹೋಗೋಕ್ಕೆ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಮುರುಡೇಶ್ವರ ಹೋದರೆ ಆಯಿತು. ಎಂತ ಬಸ್ಸವರೆಲ್ಲ ಸಮಾಧಾನ ಆಗೋರ್ಸಿದ್ದಾರೆ. ಎಂತ ವಿಶೇಷ ಇವತ್ತು? ಬರ್ತಿದ್ದೆ ನಾಡ, ಮಂಗಳೂರಿಗೆ ಬಂದೀನ ಎಲ್ಲಿಗೆ ಬಂದೀನ ಅಂತ ಅನಿಸ್ತಾ ಇತ್ತು. ಬಂತು ನೋಡಿ ಹಿಂದೆ ಅಲ್ಲಿ. ಕೈ ನೋಡ್ಕೊಂತ ಇದ್ದಾರೆ ಗುರು ಅವರು. ಕುಂದಾಪುರ ಕುಂದಾಪುರ. ನಾನು ಅಲ್ಲಿದ್ದಿದ್ದು ಬಸ್ ನೋಡ್ಬಿಟ್ಟು ನೋಡಿ ಬಂತು ನೋಡಿ. ಇದು ಯಾವ ಸ್ಪೀಡಲ್ಲಿ ಹೋಗ್ತಿರ್ಬೋದು ಹೇಳಿ ಈ ಬಸ್? ಟ್ರೈ ಮಾಡೋಣ ಒಟ್ಟಿಗೆ ಹೋಗಿ. ನಾನು ಸ್ವಲ್ಪ ಸ್ಲೋ ಮಾಡಿದ್ರೆ ಅದ್ರ ಜೊತೆಗೆ ಬರ್ತಾ ಇದ್ದೆ. 80ರಲ್ಲಿದೆ. ನಾವು ಹೇಳೋ ಸುಳ್ಳಲ್ಲ ಗುರು, 80ರಲ್ಲಿ ಹೊಡಿತಾನೆ ಗಾಡಿ ಅಂತ. 80ರಲ್ಲೇ ಹೊಡಿತೀಯಾರ ಅವರು. ಉಡುಪಿ ಬಂದ್ವಿ, ಇಲ್ಲಿಂದ ಇವಾಗ ಕುಂದಾಪುರ 40 ಕಿಲೋಮೀಟರ್ ಆಗುತ್ತೆ. ಸೂರ್ಯ ಮುಳುಗೋ ಮುಂಚೆ ಮರವಂತೆ ರೀಚ್ ಆಗೋಣ ಅಂತ ಇದ್ದೀವಿ. ಹಿಂಗಿದ್ರೆ ಕಷ್ಟ. ಖತರ್ನಾಕ್ ರೋಡ್ ಇದು. ಹೇಗೆ ಕಾಣ್ತಿದೆ ನೋಡಿ ಇವಾಗ. ವಾ ಸೂಪರ್ ಆಗಿಲ್ಲ? ಅಷ್ಟೇ ಇರು ಆಯ್ತಾ, ಬರ್ತಾ ಇದೀವಿ ನಿನ್ನ ನೋಡಕ್ಕೆ ಒಂದು ಜಾಗದಿಂದ. ತುಂಬ ಕೆಳಗೆ ಬೇಡ, ಬೇಗ. ಇನ್ನೇನು ಹತ್ರ ಬಂದ್ವಿ, ತುಂಬ ದೂರ ಇಲ್ಲ. ಮಂಗಳೂರಿಂದ ಹೊರಟವರು 104 ಕಿಲೋಮೀಟರ್, ಎಲ್ಲೂ ಸ್ಟಾಪ್ ಮಾಡಿಲ್ಲ. ಡೈರೆಕ್ಟ್ ಮರವಂತೆ. ಸನ್ಸೆಟ್ ಒಳಗೆ ರೀಚ್ ಆಗೋಣ ಅಂತ ಅಂದ್ಕೊಂಡ್ವಿ. ನಾನು ಹೋಗ್ಬಿಡ್ತೀನಿ ಬರೋ, ಬೈಕೊಂಡು ಬೇಡ. ಅಲ್ಲಿ ಟವರ್ ಕಾಣ್ತಿದ್ದಲ್ಲ, ಅಲ್ಲಿ ತನಕ ಹೋಗ್ಬೇಕಿತ್ತು. ಅಲ್ಲಿ ತನಕ ಅವನಿಲ್ಲಲ್ಲ, ಅದು ಮುಳುಗ್ಬಿಡ್ತಾನೆ.
ಒಂದು 15-20 ನಿಮಿಷ ಸಿಕ್ತು ಬೆಳಕು ಅಷ್ಟೇ. ಎಷ್ಟು ಬೇಕತ್ಲಾಯ್ತು. ಇವತ್ತು ಮಾತ್ರ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡಿದ್ವಿ. ಟೋಟಲ್ 12 ಗಂಟೆ ರೈಡು. ಬಂದಿದ್ದು 350 ಕಿಲೋಮೀಟರು. ಟೋಟಲ್ 400 ಕಿಲೋಮೀಟರ್ ಆಗುತ್ತೆ. ಇನ್ನೊಂದು 50 ಕಿಲೋಮೀಟರ್ ಬಾಕಿ ಇದೆ. ತುಂಬ ದಿನದ ಮೇಲೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿತ್ತು, ಎಂಗೇಜಿಂಗ್ ಆಗಿತ್ತು. ಹೆಚ್ಚು ಕಮ್ಮಿ 390 ಕಿಲೋಮೀಟರ್ ರೈಡ್ ಆಯಿತು. ಇನ್ನೊಂದು 20 ಕಿಲೋಮೀಟರ್ ರೈಡ್ ಬಾಕಿ ಇದೆ. ಇಷ್ಟೋ ತನಕ ಸುಸ್ತಾಗಿಲ್ಲ. ಇಲ್ಲಿ ಬಂದು ನಿಂತರೂ ಕೂಡಲೇ ಸುಸ್ತಾಗ ಸ್ಟಾರ್ಟ್ ಆಯಿತು. ಶೆಕೆ ಬೇರೆ. ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಿಲ್ಸಿದ್ವಿ. ಇಲ್ಲೊಂದು ಟೋಲು, ಮುಂದೆ ಹೋಗ್ಬೇಕಾದ್ರೆ ಮತ್ತೊಂದು ಟೋಲಲ್ಲಿ ನಂದಿನಿ ಬೂತ್ಗಳು ಸಿಗತ್ತಲ್ಲ, ಅಲ್ಲೊಂದು ಸ್ವಲ್ಪ ಕಾಫಿ ಚೆನ್ನಾಗಿರುತ್ತೆ. ಈ ನಂದಿನಿ ಬೂತ್ ಟಾಯ್ಲೆಟ್ ಹತ್ರನೇ ಮಾಡಿಬಿಟ್ಟಾರೆ. ಇಲ್ಲೊಂದು ಸ್ವಲ್ಪ ಸ್ಮೆಲ್ ಇರುತ್ತೆ. ದಾರಿಯಲ್ಲಿ ಓಡಾಡ್ಬೇಕಾದ್ರೆ ಇಲ್ಲಿ ಹೆಚ್ಚು ನಿಲ್ಸಲ್ಲ. ಇಲ್ಲಿಂದ ಮುಂದೆ ಹೋದ್ರೆ ಮತ್ತೊಂದು ಟೋಲ್ ಸಿಗತ್ತಲ್ಲ, ಅಲ್ಲಿ ನಂದಿನಿ ಬೂತ್ ಸಿಗತ್ತೆ, ಅಲ್ಲಿ ನಿಲ್ಲಿಸ್ತೀನಿ ಹೆಚ್ಚಾಗಿ. ಬೆಳಗ್ಗೆಯಿಂದ ಗಾಡಿ ಹೊಡೆದಿರ್ತೀವಲ್ಲ, ಲಾಸ್ಟಿಗೆ ಹತ್ರ ಬರಬೇಕಾದ್ರೆ ಒಂಥರ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಅಯ್ಯೋ ಇನ್ನೂ ಇಷ್ಟು ದೂರ ಇದೆಯಾ ಅಂತ ಹೇಳ್ಬಿಟ್ಟು. ಮಂಗಳೂರಿಂದ ಉಡುಪಿ ತನಕನೂ ಬೇಗ ಬಂದ್ವಿ ಅನಿಸ್ತು. ಉಡುಪಿಯಿಂದ ಮರವಂತೆ ಬರ್ತಾ ಇದೀವಿ ದಾರಿನೇ ಸಾಕ್ತಾ ಇಲ್ಲ. ಅದು ಮರವಂತೆಯಿಂದ ಬರೀ ಒಂದು ಟೀ ಶಾಪ್ ಹುಡ್ಕೊಂಡ್ಬಿಟ್ಟು 30 ಕಿಲೋಮೀಟರ್ ಬಂದ್ವಿ. ಇಲ್ಲ ಒಂದು 5 ಕಿಲೋಮೀಟರ್ ಅಂತ 30 ಕಿಲೋಮೀಟರ್ ಬಂದಿದ್ದೆ ಗೊತ್ತಾಗಿಲ್ಲ ನಮಗೆ. ಈಗ ಒಂದು ಲಾಸ್ಟ್ 20 ಕಿಲೋಮೀಟರ್ ಈ ರೈಡಿಂದು ಬಂತು. ದೇವಸ್ಥಾನ ಮುರುಡೇಶ್ವರ, ಅಲ್ಲಿದ್ದ ದೇವಸ್ಥಾನ. ಊಟಕ್ಕಂತ ಹೇಳ್ಬಿಟ್ಟು ಬಂದಿದ್ವು. ಅವಾಗ ಲೈಟ್ ಹಾಕಿದ್ರು. ಇವು 11:30 ಆಲ್ರೆಡಿ ಆಗಿದೆ. ಮತ್ತೆ ನಮ್ಮ ಸರ್ವಶಿವ ಈಗ ಚೂರ ಕಾಣ್ತಾ ಇದೆ ಅಷ್ಟೇ. ನಾವು 3 ಜನ ಇದ್ವಲ್ವ, ಹಾಗಾಗ್ಬಿಟ್ಟು ತುಂಬ ರೀಸನಬಲ್ ಪ್ರೈಸ್ಗೆ AC ರೂಮ್ಸೇ ಸಿಕ್ತು. ಟಾಯ್ಲೆಟ್ ಮತ್ತೆ ಬೆಡ್ ಎಲ್ಲದೂ ಕ್ಲೀನ್ ಆಗಿತ್ತು. ಹಾಗಾಗಿ ಏನೂ ತೊಂದರೆ ಆಗಿಲ್ಲ. ಇವತ್ತಿನ ಜರ್ನಿ ಎಷ್ಟು ಚೆನ್ನಾಗಿತ್ತು, ಅಷ್ಟೇ ಎಕ್ಸೈಟ್ಮೆಂಟ್ ನಾಳೆ ಬಗ್ಗೆ ಇದೆ. ಸಿಗ್ತೀನಿ ನೆಕ್ಸ್ಟ್ ಭಾಗಲ್ಲಿ. ಅಲ್ಲಿ ತನಕ ಬಾಯ್.